Hello everyone, welcome back to my channel Priya Vlogs. So now we will discuss maro topic ಏನಂದ್ರೆ post pregnancy hair fall. So post pregnancy hair fall, it's very common. So 90% of women ಅಲ್ಲಿ hair fall ನೋಡ್ತೀರಾ ನೀವು, and it's a natural. You should not be panic. So ನಾನು ಇಲ್ಲಿ few tips and tricks ಹೇಳ್ತೀನಿ and how I control my hair fall during my post pregnancy ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಕಂಪ್ಯಾರಿಟಿವ್ಲಿ ನೋಡೋದಾದರೆ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಹಾರ್ಮೋನ್ಸ್ ಲೈಕ್ HCG, ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್, ಪ್ರೊಲ್ಯಾಕ್ಟಿನ್, ಆಕ್ಸಿಟೋಕ್ಸಿನ್ ಈ ಹಾರ್ಮೋನ್ಸ್ ಎಲ್ಲ ಹೈ ಇರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪ್ರಾಸೆಸಲ್ಲಿ. ಬಟ್ ಕಂಪ್ಯಾರಿಟಿವ್ಲಿ ಆಫ್ಟರ್ ಡೆಲಿವರಿ ಆಲ್ ದ ಹಾರ್ಮೋನ್ಸ್ ವಿಲ್ ಫಾಲ್. ಸೊ ಎಕ್ಸೆಪ್ಟ್ ಪ್ರೊಲ್ಯಾಕ್ಟಿನ್. ಅದು ಪ್ರೊಲ್ಯಾಕ್ಟಿನ್ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡೋವರೆಗೂ ಇರುತ್ತೆ. ಸೊ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ಈ ಹಾರ್ಮೋನ್ಸ್ ರೈಸ್ ಆಗಿರೋದ್ರಿಂದ ವಿ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಹೇರ್ ಫಾಲ್. ಓಕೆನಾ? ಸೊ ತುಂಬ ಲೆಸ್ ಅಮೌಂಟ್ ಆಫ್ ಹೇರ್ ಫಾಲ್, ಲೈಕ್ ಯೂಶ್ವಲಿ ನಿಮ್ಮ ಲೈಫಲ್ಲಿ ಫಸ್ಟಿಂದ ನಿಮ್ಗೆ ಹೆಂಗಿರುತ್ತೋ ಹಂಗಿರುತ್ತೆ. ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ. ಬಟ್ ಕಮಿಂಗ್ ಟು ಪೋಸ್ಟ್ ಪ್ರೆಗ್ನೆನ್ಸಿ ಅಂದರೆ ಡೆಲಿವರಿ ಆದಮೇಲೆ ಈ ಹಾರ್ಮೋನ್ಸ್ ಸಡನ್ ಫಾಲ್ ಆಗೋದ್ರಿಂದ ಯು ವಿಲ್ ಎಕ್ಸ್ಪೀರಿಯನ್ಸ್ ಲೈಕ್ ಮೋರ್ ಅಮೌಂಟ್ ಆಫ್ ಹೇರ್ ಫಾಲ್. ನಾವು ಅನ್ಕೊಂತೀವಿ ಭಯ ಪಡ್ತೀವಿ ಅಂತ, ಬಟ್ ಇಟ್ಸ್ ನಥಿಂಗ್ ಲೈಕ್ ದಟ್. ಆ್ಯಂಡ್ ದೆರ್ ಈಸ್ ಅ ಮಿತ್, ಮಗು ನೋಡಿ ನಗಿದ್ರೆ ಹೇರ್ ಫಾಲ್ ಆಗುತ್ತೆ ಅಂತ. ಬಟ್ ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್. ಐ ಬಿಲೀವ್ ಇನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಪ್ರೊಲ್ಯಾಕ್ಟಿನ್ ಮಾತ್ರ ನಮ್ಮ ಬಾಡಿಯಲ್ಲಿ ರೈಸ್ ಇರುತ್ತೆ ಡ್ಯೂ ಟು ಬ್ರೆಸ್ಟ್ ಫೀಡಿಂಗ್. ಅದು ಬಿಟ್ಟರೆ ಎಲ್ಲ ಹಾರ್ಮೋನ್ಸು ಫಾಲ್ ಆಗಿರುತ್ತೆ. ಸೊ ವಿ ಎಕ್ಸ್ಪೀರಿಯನ್ಸ್ ಹೇರ್ ಫಾಲ್. ಆ್ಯಂಡ್ ದಟ್ ಟು ಆ್ಯಸ್ ಸೂನ್ ಆಸ್ ಡೆಲಿವರಿ ಅಂತ ನಮಗೆ ಹೇರ್ ಫಾಲ್ ಚೇಂಜಸ್ ಕಾಣಲ್ಲ. ಮೋಸ್ಟ್ಲಿ ಆಫ್ಟರ್ 3 or 4 months ಹೇರ್ ಫಾಲ್ ಅನ್ನೋದನ್ನ ನಾವು ನೋಡ್ಬೋದು ಇಲ್ಲಿ. ಆ್ಯಂಡ್ ಸ್ವಲ್ಪ ಜನ ಅನ್ಕೊಂಡು ಹೇರ್ ಫಾಲ್ ಆಗ್ತಿದೆ ಅಂತ ಟ್ರಿಮ್ ಮಾಡಿಸೋದು, ದಟ್ ಈಸ್ ಫೈನ್. ಮೇಂಟೈನ್ ಮಾಡೋದಕ್ಕೋಸ್ಕರ ಮಾಡಿಸ್ತಾರೆ, ಇಟ್ಸ್ ಕಂಪ್ಲೀಟ್ಲಿ ಓಕೆ. ಬಟ್ ನಾನಿಲ್ಲಿ ಫ್ಯೂ ಟಿಪ್ಸ್ ಫಾಲೋ ಆಗ್ತಿದ್ದೀನಿ. ಅದೇನು ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಫಸ್ಟ್ ಮೇಯ್ನ್ಲಿ ಸ್ಟೈಲಿಂಗ್. ಯು ಹ್ಯಾವ್ ಟು ಸ್ಕಿಪ್ ಸ್ಟೈಲಿಂಗ್. ಲೈಕ್ ಹೇರ್ ಟೂಲ್ಸ್ ಆಗಲಿ, ಎಲೆಕ್ಟ್ರಿಕ್ ಟೂಲ್ಸ್, ಎಲೆಕ್ಟ್ರಿಕ್ ಹೇರ್ ಡ್ರೈಯರ್, ಸ್ಟ್ರೈಟ್ನರ್, ಕರ್ಲರ್ ಈ ಥರ ಯೂಸ್ ಮಾಡೋದ್ರಿಂದ ಇಟ್ ವಿಲ್ ಡ್ಯಾಮೇಜ್ ಯುವರ್ ಹೇರ್ ಈವನ್ ಮೋರ್. ಸೊ ಆಲ್ರೆಡಿ ನಮ್ಗೆ ಹೇರ್ ಫಾಲ್ ಇರುತ್ತೆ. ಸೊ ಈ ಟೂಲ್ಸ್ ಯೂಸ್ ಮಾಡೋದ್ರಿಂದ ಇನ್ನೂ ಹೇರ್ ಫಾಲ್ನ ಡ್ಯಾಮೇಜ್ ಮಾಡುತ್ತೆ. ಇನ್ನೊಂದು, ನಾನಿಲ್ಲಿ ಯಾವತ್ತು ಲೈಕ್ ನಾನು ತುಂಬ ಆಲ್ಮೋಸ್ಟ್ ಒಂದು 4-5 yearsಯಿಂದನೂ ನಾನು ವುಡನ್ ಕೂಮ್ ಯೂಸ್ ಮಾಡ್ತಿದ್ದೆ. ಐ ಶೋ ಯು ಹಿಯರ್ ಸಮಥಿಂಗ್ ಲೈಕ್ ದಿಸ್. ಪೋಸ್ಟ್ ಪಾರ್ಟಮ್ ಅಂತಲ್ಲ, ಫಸ್ಟಿಂದನೂ ನಾನು ಈ ಕೂಮ್ ಯೂಸ್ ಮಾಡ್ತಿದ್ದೆ. ಸೊ ವುಡನ್ ಕೂಮ್ ಯೂಸ್ ಮಾಡೋದ್ರಿಂದ ನಮ್ಮ ಟ್ಯಾಂಗಲ್ಸ್ನ ಈಸಿಯಾಗಿ ರಿಮೂವ್ ಮಾಡುತ್ತೆ, ಮತ್ತು ಸ್ಪ್ಲಿಟ್ ಎಂಡ್ಸ್ ಇಲ್ದಿರ ನೋಡ್ಕೊಳ್ಳುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಇದರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತಲ್ಲ, ಹೇರ್ ಫಾಲ್ನ ಮೇಂಟೈನ್ ಮಾಡ್ಬೋದು ಇನ್ನೂ ಜಾಸ್ತಿ ಆಗ್ತೀರ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾನು ಯೂಸ್ ಮಾಡೋ ಹೇರ್ ಆಯಿಲ್. ನಾನು ಫಸ್ಟಿಂದನೂ ಪ್ಯೂರ್ ಕೋಕೋನಟ್ ಹೇರ್ ಆಯಿಲ್ ಯೂಸ್ ಮಾಡ್ತಿದ್ದೆ. ಬಟ್ ಯಾವುದಾದ್ರೂ ಪ್ಯೂರ್ ಕೋಕೋನಟ್ ಆಯಿಲ್ ಆರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್, ನಾನಿಲ್ಲಿ 3:1 ರೇಷಿಯೋಲ್ಲಿ ಕೋಕೋನಟ್ ಆಯಿಲ್ ಮತ್ತು ಕ್ಯಾಸ್ಟರ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಆದರೂ ಆಗಿರ್ಬೋದು, ಯು ಕ್ಯಾನ್ ಗೆಟ್ ದಿಸ್ ಇನ್ ಫಾರ್ಮಸಿ ಶಾಪ್ಸ್. ಈ ಥರ ಈ ಕ್ಯಾಸ್ಟರ್ ಆಯಿಲ್ 3:1 ರೇಷಿಯೋಲ್ಲಿ ಆ್ಯಡ್ ಮಾಡಿ, ಅದ್ರಿಗೆ ವಿಟಮಿನ್ ಕ್ಯಾಪ್ಸೂಲ್ಸ್, ಇದೊಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬರುತ್ತೆ. ಸೊ ಆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ನಾನು ಹೇರ್ ಆಯಿಲ್ನ ವೀಕ್ಲಿ 2 or 3 ಅಪ್ಲೈ ಮಾಡ್ತಿದ್ದೆ. ಓವರ್ ನೈಟ್ ಆರ್ 1 day ಕೂಡ ನಾನು ಕಂಪ್ಲೀಟ್ ಆಯಿಲ್ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ಶಾಂಪೂಯಿಂಗ್ ಮಾಡ್ಕೊತಿದ್ದೆ. ಸೊ ನಾನು ಯೂಸ್ ಮಾಡ್ತಿರೋ ಶಾಂಪು ಫ್ರಮ್ ಪಾಸ್ಟ್ 3 years ಮಾಮಾಅರ್ತ್ ಆನಿಯನ್ ಹೇರ್ ಫಾಲ್ ಶಾಂಪು. ಇದು ನನಗೆ ತುಂಬ ಹೆಲ್ಪ್ ಆಗಿದೆ. ನನ್ನ 3 yearsಯಿಂದನೂ ನನಗೆ ಫಸ್ಟ್ ಹೇರ್ ಫಾಲ್ ಇರೋದ್ರಿಂದ ನಾನು ಕಂಪ್ಲೀಟ್ಲಿ ಈ ಆಯಿಲ್ ಮತ್ತು ಆನಿಯನ್ ಹೇರ್ ಫಾಲ್ ಶಾಂಪೂನ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಇನ್ನೊಂದು ಏನಂದರೆ, ನಮಗೆ ಎಕ್ಸ್ಟರ್ನಲಿ ನಾವು ಏನೇ ಮಾಡಿದ್ರು, ಲೈಕ್ ಹೇರ್ ಫಾಲ್ ಆಗಲಿ, ಹೇರ್ ಶಾಂಪೂ ಆಗಲಿ, ಎಕ್ಸ್ಟರ್ನಲಿ ಮಾಡಿದ್ರೆ ಕೂಡ ಅಷ್ಟು ಎಫೆಕ್ಟಿವ್ ಇರಲ್ಲ. ಇಂಟರ್ನಲಿ ವಿ ಹ್ಯಾವ್ ಟು ಬಿ ವೆರಿ ಹೆಲ್ತಿ, ಲೈಕ್ ನ್ಯೂಟ್ರಿಯೆಂಟ್ ರಿಚ್ ಫುಡ್ಸ್ ತಿನ್ನಬೇಕು. ಆ್ಯಂಡ್ ಎಸ್ಪೆಷಲಿ ನಾನು ಆಮ್ಲಾ ಜ್ಯೂಸ್ ಕನ್ಸ್ಯೂಮ್ ಮಾಡ್ತೀನಿ. ಇವಾಗ ಐ ವಾಸ್ ನಾಟ್ ಡ್ರಿಂಕಿಂಗ್ ಇಟ್ ಇನ್ ಮೈ ಮುಂಚೆ ಎಲ್ಲ ಪ್ರೆಗ್ನೆನ್ಸಿ ಅವಾಗ ಏನು ತೊಗೊಂಡಿಲ್ಲ. ಬಟ್ ಇವಾಗ ಸಿನ್ಸ್ 2 months ಐ ಆಮ್ ಡ್ರಿಂಕಿಂಗ್ ಆಮ್ಲಾ ಜ್ಯೂಸ್. ವೀಕ್ಲಿ 2 or 3 ನಾನು ಡಯೆಟಲ್ಲಿ ಆ್ಯಡ್ ಮಾಡ್ಕೊತೀನಿ. ಏನಿಲ್ಲ, ಜಸ್ಟ್ ಆಮ್ಲಾಗೆ ಜಿಂಜರ್ ಮತ್ತು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ವಿ ಕ್ಯಾನ್ ಮೇಕ್ ಇಟ್ ಎ ಪೇಸ್ಟ್. ಆ್ಯಂಡ್ ಬೇಕಾದರೆ ಕರಿ ಲೀವ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಇಟ್ ವಿಲ್ ಎನ್ಹ್ಯಾನ್ಸ್ ಅವರ್ ಏರ್ ಗ್ರೋತ್. ಸೊ ಇದು ಎಕ್ಸ್ಟರ್ನಲಿ ನಾವೇನು ಕನ್ಸ್ಯೂಮ್ ಮಾಡ್ತೀವಿ. ಮತ್ತು ನ್ಯೂಟ್ರಿಯೆಂಟ್ ರಿಚ್ ಫುಡ್ಸ್ ಕನ್ಸ್ಯೂಮ್ ಮಾಡಬೇಕು. ಸೊ ನ್ಯೂಟ್ರಿಯೆಂಟ್ ರಿಚ್ ಫುಡ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ವಿ ಕ್ಯಾನ್ ಕಂಟ್ರೋಲ್ ದ ಹೇರ್ ಫ್ಲಾಲ್. ಆಮ್ಲ ಅಲ್ಲಿ ವಿ ಹ್ಯಾವ್ ಆ್ಯಂಟಿ ಆಕ್ಸಿಡೆಂಟ್, ವಿಟಮಿನ್ ಇ ಸಿಗುತ್ತೆ. ವಿಟಮಿನ್ ಇ ಆ್ಯಂಡ್ ವಿಟಮಿನ್ ಸಿ ಬೋತ್ ಆರ್ ದೇ. ಸೊ ಅದು ಕೂಡ ನಮಗೆ ಡಿಟಾಕ್ಸಿಫಿಕೇಷನ್, ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಮೇನ್ಲಿ
helps in the hair fall control. And I consume multivitamins. So ನಮ್ಮ multivitamins after delivery ನಾವು ಸಿನ್ಸ್ ಅಂಟಿಲ್ ಬ್ರೆಸ್ಟ್ ಫೀಡಿಂಗ್ ಆರ್ ಅಂಟಿಲ್ 6 ಮಂತ್ಸ್ ನಾವು ಮಲ್ಟಿವಿಟಮಿನ್ಸ್, ಕ್ಯಾಲ್ಶಿಯಮ್ ಮತ್ತು ಐರನ್ ಸಪ್ಲಿಮೆಂಟ್ಸ್ ತಗೋಬೇಕು ಡ್ಯೂ ಟು ಸಿವಿಯರ್ ಬ್ಲಡ್ ಲಾಸ್. ಸೊ ಅದ್ರ ಜೊತೆ ಮಲ್ಟಿವಿಟಮಿನ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ಇಟ್ ಆಲ್ಸೋ ಎನ್ಹ್ಯಾನ್ಸಸ್ ಅವರ್ ಹೇರ್ ಗ್ರೋತ್ ಆ್ಯಂಡ್ ಬೂಸ್ಟಿಂಗ್ ಲೈಕ್ ಹೇರ್ ಫಾಲ್ ಕಂಟ್ರೋಲ್ ಮಾಡಿ ಹೇರ್ ಗ್ರೋತ್ನ ಇನ್ಕ್ರೀಸ್ ಮಾಡೋ ಬೂಸ್ಟಿಂಗ್ ಸಪ್ಲಿಮೆಂಟ್ಸ್ ಲೈಕ್ ಕರಿ ಲೀವ್ಸ್ ಈ ಥರ ಹೇಳ್ದಲ್ಲ, ಆಮ್ಲ. ಆ್ಯಂಡ್ ಐ ಆಲ್ಸೋ ಡ್ರಿಂಕ್ ABC ಜ್ಯೂಸ್. ಸ್ಕಿನ್ನೇ ಅಲ್ಲ, ಅದು ಹೇರ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಡೋಂಟ್ ವರಿ, ಈ ಫ್ಯೂ ಟಿಪ್ಸ್ನ ಫಾಲೋ ಆಗಿ. ಆ್ಯಂಡ್ ಏರ್ ಆಯಿಲ್ ನಾನು ಫಸ್ಟ್ ತುಂಬ ಆಲ್ಮೋಸ್ಟ್ 3 to 4 ಇಯರ್ಸಿಂದ ಸೇಮ್ 3:1 ರೇಷಿಯೋ, ಅಂದರೆ ಎಕ್ಸಾಂಪಲ್ 3 ಸ್ಪೂನ್ಸ್ ಆಫ್ ಕೋಕೋನಟ್ ಆಯಿಲ್ಗೆ 1 ಸ್ಪೂನ್ ಆಫ್ ಕ್ಯಾಸ್ಟರ್ ಆಯಿಲ್ ಆ್ಯಡ್ ಮಾಡ್ಕೊತಿದ್ದೆ. ಆ್ಯಂಡ್ ಆಲ್ಸೋ ವಿಟಮಿನ್ E ಕ್ಯಾಪ್ಸೂಲ್ ಆ್ಯಡ್ ಮಾಡ್ಕೊಂಡು ಅಪ್ಲೈ ಮಾಡಿ ಮಾಮಾ ಅರ್ತ್ ಆನಿಯನ್ ಆ್ಯಂಟಿ ಹೇರ್ ಫಾಲ್ ಶಾಂಪು ಯೂಸ್ ಮಾಡ್ತಿದ್ದೆ. ಸೊ ನನಗೆ ಇವಾಗ ಆಲ್ಮೋಸ್ಟ್ ಡೆಲಿವರಿ ಆಗಿ 4 ಮಂತ್ಸ್ ಆಗಿದೆ. ಹೇರ್ ಫಾಲ್ ಇದೆ, ಇಲ್ಲ ಅಂತಲ್ಲ, ಬಟ್ ಐ ಆಮ್ ಅವಾಯ್ಡಿಂಗ್ ಆಲ್ ದ ಟೂಲ್ಸ್, ಎಲ್ಲ ಎಲೆಕ್ಟ್ರಿಕ್ ಟೂಲ್ಸ್ ಎಲ್ಲ ಅವಾಯ್ಡ್ ಮಾಡ್ತಿದ್ದೀನಿ. ಸೊ ಇಟ್ಸ್ ಬೆಟರ್ ನೌ. ಆ್ಯಂಡ್ ಐ ಥಿಂಕ್ ಈ ಟಿಪ್ಸ್ ನಿಮಗೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಅದರ್ ದೆನ್ ಪ್ರೆಗ್ನೆನ್ಸಿ ಯಾರಿಗಾದ್ರೂ ಹೇರ್ ಫಾಲ್ ಇಶ್ಯೂಸ್ ಇದ್ದರೆ ಇಟ್ ಈಸ್ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀನಿ. ಗೋ ಚೆಕ್ ಯುವರ್ ಥೈರಾಯ್ಡ್ ಲೆವೆಲ್. ಸೊ TSH ಲೆವೆಲ್ ನಮ್ಮ ಹೇರ್ ಫಾಲ್ ಅವ್ರ ಹೇರ್ ಗ್ರೋತಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಅದರ್ ದೆನ್ ಥೈರಾಯ್ಡ್ ಲೆವೆಲ್ಸ್, PCOS ಆಗಲಿ, PCOD ಈ ಥರ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಹೇರ್ ಫಾಲ್ ನೋಡ್ತೀರಾ. ಆ್ಯಂಡ್ ಆಲ್ಸೋ ಹಿಮೋಗ್ಲೋಬಿನ್ ಲೆವೆಲ್ಸ್ ಚೆಕ್ ಮಾಡ್ಕೊಳ್ಳಿ, ಇಟ್ ಶುಡ್ ಬಿ ನಾರ್ಮಲ್. ಈ ಟಿಪ್ಸ್ ನಿಮಗೂ ಕೂಡ ಯೂಸ್ ಆಗುತ್ತೆ. ಸೊ ಡೂ ಫಾಲೋ ಫಾರ್ ಮೋರ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್. Thank you for watching.